ಪಾಕಿಸ್ತಾನ ನಿರಂತರವಾಗಿ ಪ್ರಚೋದಿಸುವ ಮೂಲಕ ಭಾರತವನ್ನು ಎದುರು ಹಾಕಿಕೊಂಡಿದೆ. ಈ ನಡುವೆ ಬಲೂಚಿಸ್ತಾನದ ಗಂಡಾಂತರವೂ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. ಪಾಕಿಸ್ತಾನದ ಸೈನಿಕರಿಗೆ ಭಾರತ ಸಿಂಹ ಸ್ವಪ್ನವಾಗಿದ್ದರೆ ಮತ್ತೊಂದು ಕಡೆ ಬಲೂಚ್ ಬಂಡುಕೋರರು ಕೂಡ ಪಾಕಿಸ್ತಾನವನ್ನು ಕಾಡ್ತಾ ಇದ್ದಾರೆ. ಪಾಕ್ ಸೇನೆ ತತ್ತರಗೊಂಡಿದೆ. ಪಾಕ್ ಸೇನಾ ವಾಹನಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಬಲೂಚ್ ಬಂಡುಕೋರರ ದಾಳಿಗೆ ಪತರುಗುಟ್ಟುತ್ತಾ ಇದೆ ಪಾಕಿಸ್ತಾನ. ಎರಡೂ ಕಡೆಗಳಲ್ಲೂ ಕೂಡ ಅಪ್ಪಚ್ಚಿಯಾಗುವುದು ಪಾಕಿಸ್ತಾನ. ಹೇಳಿಕೇಳಿ ಅತ್ಯಂತ ಕಡಿಮೆ ಸಂಖ್ಯೆಯ ಸೈನಿಕರನ್ನು ಹೊಂದಿದೆ. ಹೀಗಿರುವಾಗ ಭಾರತದ ಸಶಸ್ತ್ರ ಪಡೆಯೊಂದಿಗೆ ಬಲಿಷ್ಠವಾದ ಪಡೆಯೊಂದಿಗೆ ಯುದ್ಧಕ್ಕೆ ಇಳಿದಿದೆ. ಅಳಿದುಳಿದ ಸೈನಿಕರು ಹಾಗೂ ಹೀಗೂ ಬರ್ತೀವಿ ಅಂತ ಹೇಳಿದ್ರು ಕೂಡ ಬಲೂಚ್ ಬಂಡುಕೋರರು ಪ್ರತ್ಯೇಕತಾವಾದಿಗಳಿದ್ದಾರಲ್ಲ, ಪಾಕಿಸ್ತಾನದ ಸೇನೆಯನ್ನು ಬಿಟ್ಟು ಬಿಡದೆ ಕಾಡ್ತಾ ಇದ್ದಾರೆ. ಪಾಕಿಸ್ತಾನದ ಸೇನೆಯ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪಾಕಿಸ್ತಾನ ಜರ್ಜರಿತವಾಗಿದೆ. ಅಲ್ಲಿಯೇ ತನ್ನೊಳಗಿನ ಆಂತರಿಕ ಯುದ್ಧವನ್ನು ಫೇಸ್ ಮಾಡಲಾಗದಂಥ ಪಾಕಿಸ್ತಾನ ಭಾರತವನ್ನು ಎದುರು ಹಾಕಿಕೊಳ್ತೇವೆ ಅಂತ ಬಂದಿದೆ. يلا يدي بجنة يا